ಅಣ್ಣ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾರಿದ್ದಾರೆ ಇಲ್ಲಿ. ಯಶು ನನಗೇನೋ ಮಾಡಿಕೊಟ್ಟಿದ್ದಾಳೆ. ಇವತ್ತಿನ ಅವತಾರಕ್ಕೆ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ತಗೋಣ. ಆ ಶಾಪ್ ಅಲ್ಲಿ ಲ್ಯಾಶ್ ಲಿಫ್ಟಿಂಗ್ ಕೂಡ ಮಾಡ್ತಾ ಇದೀವಿ, ಅದ್ರದ್ದು ಕೂಡ ತಗೊಬಂದೆ ಪ್ರಾಡಕ್ಟ್ ನ. ಯಶುಗೆ ಅಂತ ಹೇಳ್ಬಿಟ್ಟು ಹುಣ್ಸೆಂಡಿ ತಂದವ್ರೆ. ನಮ್ಮ ಅಣ್ಣ ನನಗಿಂತ ಮುಂಚೆ ಅವನೇ ಎತ್ಕೊಂಡು ತಿನ್ನೋಕ್ ಪ್ಲಾನ್ ಮಾಡಿದ್ದಾನೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅಂಡ್ ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ. ರೀಲ್ಸ್ ಅಲ್ಲೆಲ್ಲ ಈ ಜಾಗ ತುಂಬಾ ಫೇಮಸ್ ಆಗಿತ್ತು, ಸೊ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಣ್ಣ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಅಪ್ಪ ಕೂಡ ಬರ್ತಾ ಇದಾರೆ. ನಮ್ಮ ಅಪ್ಪಂದು ಶೂಸ್ ಗೈಸ್ ಎಲ್ಲಿ ಬಂದಿದೆ ನೋಡಿ, ಇಲ್ಲಿ ಈ ರೇಂಜಿಗೆ. ಹಾ, ಅಮ್ಮ ಈ ವ್ಲಾಗ್ ನ ನೋಡೋದ್ಮೇಲೆ ಬೈತೆ ನೋಡ್ರಿ ನಿಮಗೆ. ಸೊ ಫುಲ್ ಅಪ್ಪಾಜಿ ಇವತ್ತು ಬ್ಲೂ ಅಂಡ್ ಬ್ಲೂ ಅಲ್ಲಿ ಬರ್ತಾ ಇದಾರೆ, ಫುಲ್ ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡು. ನಾನು ಮತ್ತೆ ಅಪ್ಪ ಅಣ್ಣ ಅದಕ್ಕೆ ಮನೆಗೆ ಹೊರಡ್ಬೇಕು. ನಾನು ಲಾಸ್ಟ್ ಟೈಮ್ ಹೋಗಕ್ ಆಗಿರ್ಲಿಲ್ಲ, ಅವ್ರ ಮನೆ ಕೂಡ ಶಿಫ್ಟ್ ಮಾಡಿದ್ರು ರೀಸೆಂಟ್ ಆಗಿ. ಅವ್ರ ಹೊಸ ಮನೆಗೆ ಹೋಗುವ. ಉಪ್ಪಿಟ್ಟು ಮತ್ತೆ ಸ್ವಲ್ಪ ಪನ್ನೀರ್ ತಿಂದೆ. ನಾನು ನಿಮಗೆ ಗೊತ್ತಿರ್ಬೋದು ನಾನು ಟೆಂಪಲ್ಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಾರ್ ದ ನೆಕ್ಸ್ಟ್ 45 days ನಾನು ಮೊಟ್ಟೆ ತಿನ್ನೋಲ್ಲ. ಸೊ ಪನ್ನೀರಲ್ಲೇ ಡಯಟ್ ಎಲ್ಲ ಮೇಂಟೈನ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ. ಇನ್ನೂ ಹುಷಾರಾಗಿಲ್ಲ ಗೈಸ್, ಅದು ಕೋಲ್ಡ್ ಫುಲ್ ತಲೆಲ್ಲ ಇಟ್ಕೊಂಡು ಆಗ್ಬಿಡಿದೆ. ಕ್ಯಾಬಲ್ ಅಂದ್ರೆ ನಿದ್ದೆ ಆಗೋಯ್ತು. ನೀವು ಮಲ್ಕೊಂಡ್ಬಿಟ್ಟಿದ್ರೆ ಅಪ್ಪಾಜಿ? ಲಿಫ್ಟ್ ಹತ್ರ ಇದೀವಿ, ಮೇಲೆ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ ಯಾರಿದ್ದಾರೆ ಇಲ್ಲಿ. ಫುಲ್ ನೈಟ್ ಸೂಟಲ್ಲಿ ಹಾಕೊಂಡಿದ್ದಾರೆ ಜನ. ಇವಾಗ ಮುಂಚೆ ಒಂದಕ್ಕೊಂದು ಮ್ಯಾಚಿಗೆ ಇಲ್ದಾಗ ಹಾಕೊಳ್ಳೋರು. ನಮ್ಮಪ್ಪ ಮನೆಯಿಂದ ಯಶುಗೆ ಅಂತ ಹೇಳ್ಬಿಟ್ಟು ಹುಣ್ಸೆಂಡಿ ತಂದವ್ರೆ. ಎಷ್ಟು ಜನದ ಮನೇಲಿ ಹುಣ್ಸೆಂಡಿ ಮಾಡ್ತೀರಾ ಕಮೆಂಟ್ ಹಾಕಿ. ಅಂಡ್ ಇದು ಚಿಲ್ಕ ಅವರೆಕಾಳು ಚೂರು ಎತ್ಕೊಂಡ್ ಬಂದಿದ್ದಾರೆ. ಸಾಕಾಗಲ್ವಾ? ನಿನ್ ಖಾರ ತಿನ್ನಲ್ಲ ತಾನೆ? ಜಾಸ್ತಿ ತಿನ್ನೋದು ಇಲ್ಲ, ಆಕ್ಚುಲಿ ಮನೆ ದೊಡ್ಡದಾಗಿದೆ ಗೈಸ್. ನೋಡಿ ಹಿಂಗಿದೆ ಮನೆ ಇದು. ನಮ್ಮಪ್ಪ ಇಲ್ಲಿ ಕುತ್ಕೊಂಡವ್ರೆ ಅಂಡ್ ಇಲ್ಲಿ ಸೀರೆ ಎಲ್ಲ ಸೆಟಪ್ ಇಟ್ಕೊಂಡವ್ರೆ. ಆ್ಯಂಡ್ ಇಲ್ಲಿ ಇವ್ರದ್ದು ರೂಮ್ ಹತ್ರ ಸಕ್ಕ ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ಗಿಂತ ಚೆನ್ನಾಗಿದೆ ರೂಮ್ ಗೈಸ್. ಯಶು ಹೊಸ ಮನೇಲಿ ಕಡುಬು ಫಸ್ಟ್ ಟೈಮ್ ಮಾಡಿದ್ರದಂತೆ. ಹೊಸ್ದಾಗಿ ತಗೊಂಡಿರೋದು ಸ್ಕೂಲು. ನೋಡಿ ಗೈಸ್ ಯಶು ಹೆಂಗ್ ಬೆಳ್ದಿದೆ ಇವಾಗ. ಚೆನ್ನಾಗಿದೆ ಇವಾಗ. ಹೌದಾ? ಇನ್ನು ನೀಟಾಗಿ ಮಾಡ್ಕೋಬಹುದು. ಈಗ ಅಪ್ಪಂಗ್ ಊಟ ಹಾಕೊಡಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದಾಳೆ ಯಶು. ಯಶು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾಳೆ. ತಟ್ಟೆ ದೋಸೆದು, ತಟ್ಟೆ ಇಡ್ಲಿ ದೋಸೆ ಎಲ್ಲ ಮಾಡೋದು. ಸಾಂಬಾರ್ ಒಳ್ಳೆ ನೋಡಕ್ಕೆ ಚೆನ್ನಾಗಿದೆ, ಅದನ್ನ ನೋಡಿ ತಿನ್ಬೇಕು ಅನಿಸ್ತಿದೆ. ಬಟ್ ಹೊಟ್ಟೆಲ್ ಜಾಗ ಇಲ್ಲ. ನಾವು ಹೋಗ್ಬೇಕಾದ್ರೆ ತಿಂತೀನಿ ಗೈಸ್. ಶೀತ ಬೇರೆ ಆಗಿದೆ, ಬಾಳೆಹಣ್ಣು ತಿನ್ಬೇಕು ಅನಿಸ್ತಿದೆ. ಇಲ್ಲ ಮತ್ತೆ ಗೋಳಾಡ್ಬೇಕಲ್ಲ ನಾನೇನೆ. ಅಯ್ಯೋ 4 ದಿನ ಗೋಳಾಡ್ಬಿಟ್ಟಿದ್ದೀನಿ ಇವಾಗ. ಏನೋ ತಿನ್ನೋದೇನೋ ಮಾಡಿಲ್ಲ ಅಂತ ಎಷ್ಟೋ ನೋಡುವ. ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಇತ್ತು, ಅದ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣ ನನಗಿಂತ ಮುಂಚೆ ಅವನೇ ಎತ್ಕೊಂಡು ತಿನ್ನೋಕ್ ಪ್ಲಾನ್ ಮಾಡಿದ್ದಾನೆ. ಎಷ್ಟು ಸರ್ಪ್ರೈಸ್ ಅಂತ ಹೇಳ್ತಿಲ್ಲ ಗೊತ್ತಾ? ಅದೇ ಸರ್ಪ್ರೈಸ್. ಏನ್ ಪುಡಿಂಗ್ ಅದು? ಇದು ನಿಮ್ ಫೇವರೆಟ್ ಫ್ರೂಟ್. ಹೌದಾ? ತೋರ್ಸು. ಓಹೋ, ಫುಲ್ ರುಬ್ಬಿ ಮಾಡಿರೋದು. ಅದು ಬಂದ್ಮೇಲೆ ತಿನ್ನೋದು. ಅಲ್ಲಿ ತನಕ ಏನ್ ಕೆಲಸ ಇದೆ ಅದು ಮುಗಿಸ್ಕೋತೀನಿ. ದೇವ್ರ ಮನೆ ಇದಲ್ಲ ಇಲ್ಲಿ, ಆರಾಮಾಗಿ ಸಾರ್ಟೆಡ್ ಆಗ್ಲಿ. ನೋಡಮ್ಮ ಗೈಸ್ ಎಷ್ಟು ಇದೇನೋ ಮಾಡಿರ್ಲಿಲ್ಲ, ಬರ್ತಾನಿಲ್ಲ. ಅದು ಐಸ್ ಕ್ರೀಮ್ ಆಗ್ಬಿಡಿದೆ. ಹಿಂಗೆ ಒಂದ್ಸಲ ಎತ್ಕೊಂಡು ತಿಂತೀನಿ. ಬರಂಗಿಲ್ಲ, ಅದು ಬಿಡಂಗಿಲ್ಲ. ಲಾಸ್ಟ್ ಟೈಮ್ ಫ್ರೂಟ್ ಅಲ್ಲಿ ಹಾಕ್ಬಿಟ್ಟು ಒಂದು ಮಾಡಿತ್ತಲ್ಲ ಎಷ್ಟು, ಈ ಸಲ ಫುಲ್ ಗ್ರೈಂಡ್ ಮಾಡ್ಬಿಟ್ಟು ಮಾಡಿತ್ತೆ. ನಮ್ಮಪ್ಪ ಒಂದು ರೌಂಡ್ ನಿದ್ದೆ ಹೊಡೆದ್ರು. ನಾನು ಕೆಲಸ ಮಾಡೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾನು ಹೊರಡಬೇಕು. ಆಯ್ತಾ? ಜೋರ್ ನಿದ್ದೆ. ರಾತ್ರಿ ಹೆಂಗ್ ನಿದ್ದೆ ಮಾಡ್ತೀರ ಅವಾಗ? ಏನಾಯ್ತದ? ಅಲ್ಲೇ ಕಿಟಕಿ ಡೋರ್ ಹೊಡ್ಕೊಳ್ಳೋದು ಬೆಳಗ್ಗೆ. ಯಾವ ಕಿಟಕಿ? ಅಲ್ಲೇ ಅಡಿಗೆ ಮನೆ ಹತ್ರ. ಯಪ್ಪ ದೇವ್ರೆ, ಹಿಂಗೆ ತಿಕ್ಕಣವಾಗ ಈ ಕಡೆ ಹಿಂಗೆ ನೋಡಿಲ್ಲ. ನೀವು ಉದ್ದ ಇದೀರಾ ಸ್ವಲ್ಪ ಅನ್ನೋದು ಮರ್ತೋಗ್ಬಿಟ್ಟಿದೀರಾ ಅಮ್ಮನ್ ತರ ಕುಳ್ಳ ಅನ್ಕೊಂಡು. ಅಲ್ಲ ಟಚ್ ಆಯ್ತು. ಸೊರ್ರಾಗಿ ಹೇಗ್ ಮಾಡ್ಕೊಂಡಿದೀರ? ಅಪ್ಪ ಒಂಥರ ಗಟ್ಟಿ ಮನುಷ್ಯ ಗೈಸ್. ಯಶು ಹೊರಗಡೆ ನೋಡಿ ಕಾಲಲ್ಲಿ ಇದ್ದಾಳೆ ಗೈಸ್. ಯಶು ನನಗೇನೋ ಮಾಡ್ಕೊಟ್ಟಿದ್ದಾಳೆ. ಸೊ ಏನು ಅಂತ ಗೊತ್ತಿಲ್ಲ. ಇದು ಏನ್ ಯಶು? ಇದು ಪುಡ್ಡಿಂಗ್ ಅಲ್ಲ, ಇದ್ರ ಮೇಲಿದಲ್ಲ ಫ್ರೂಟ್. ಏನಿದು ಫ್ರೂಟು? ಪರ್ಶುಮನ್ ಫ್ರೂಟ್. ಅದನ್ನ ಹಾಕಿದ್ದ? ಸೊ ಗೈಸ್ ಅದ್ರಲ್ಲೇ ಮಾಡಿರೋದಂತೆ. ಇದು ಆಕ್ಚುಲಿ ಐಸ್ ಕ್ರೀಮ್ ತರ ಇದೆ, ಸ್ವಲ್ಪ
ತಿಂದು ನೋಡುವ ಹೇಗಿದೆ ಅಂತ. ಅದ್ರ ಮೇಲೆ ಪೌಡರ್ ಎಲ್ಲ ಹಾಕಿದಾರೆ ನೋಡಿ. ಏನು ಪೌಡರು? ಶೀತ ಆಗಿದೆ ಅದಕ್ಕೆ ತಿನ್ನಿಸ್ತಾ ಇರೋದಾ? ಕೋಕೋ ಪೌಡರ್ ಚೆನ್ನಾಗಿದೆ, ಪೌಡರ್ ಚೆನ್ನಾಗಿ ಅನಿಸ್ತದೆ. ಏನೋ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಗೈಸ್ ಯಶು ನೀನು ಕುಕ್ಕಿಂಗ್ ಚಾನಲ್ನ ಕನ್ಸಿಡರ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಿಂದ ಹೇಳಿದ್ದೀನಿ ನಿನಗೆ. ನಾನು ಕ್ಲೌಡ್ ಕಿಚನ್ ಮಾಡ್ತಾ ಇದೀನಿ. ಹೌದಾ? ಯಶು ಒಳ್ಳೆ ಬಿಸ್ನೆಸ್ ಕೊಡಿ, ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ತಾಳಂತೆ. ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಇಷ್ಟ ಅಲ್ಲ ಕುಕ್ಕಿಂಗ್ ಅಂದ್ರೆ? ಆದ್ರೆ ಪಾದ ತೊಳೆಯಕ್ಕೆ ಇಷ್ಟ ಇಲ್ಲ. ಅವನ್ ಕೈಲಿ ತೊಳ್ಸೋ. ಪಾದ ತೊಳೆಯಮ್ಮ. ಗೈಸ್ ನಾನು ಇವಾಗ ಕಡುಬು ಪಲ್ಯ ಮತ್ತೆ ಚಟ್ನಿ ತಿಂತಾ ಇದ್ದೀನಿ. ನಮ್ಮ ಅಣ್ಣಂಗೆ ಒಂದು ಹಾಕು ಅಂತಂದ್ರೆ 2 ಹಾಕೊಟ್ಟಿದ್ದಾನೆ ನನ್ನನ್ನು ದಪ್ಪ ಮಾಡೋದಕ್ಕೆ. ಗೊತ್ತಾಯ್ತು. ಜಿಮ್ಮಿಗೆ ಹೋಗ್ಬೇಕು ಇವಾಗ, ಅದಕ್ಕೆ ಗೈಸ್ ಎಷ್ಟು ತಗೊಂಬಂದಿದ್ ನೋಡಿ. ನಾನು ಅಪ್ಪಾಜಿಗೆ ಕೊಡ್ತಾಳೆ ಅತ್ಲಾಗ ಏನ್ ತಂದ್ಕೊಂಡೆ ಕುಂಕುಮ ಎಲ್ಲ. ಇವಾಗ ನನಗೆ ಅಂತ ರಿಯಲೈಸ್ ಆಯ್ತು. ಶುಕ್ರವಾರ ಅಲ್ವಾ ಇವತ್ತು? ಬಾಯ್ ಡುಮ್ಮ. ಹೇಳದ್ನಲ್ಲ. ಸೊ ಗೈಸ್ ಇವಾಗ ಹೊರಡಬೇಕು. ನಾನು ಜಿಮ್ಮಿಗೆ ಬೇಗ ಹೋಗ್ಬೇಕಿತ್ತು, ಲೇಟ್ ಆಗೋಯ್ತು. ನೋಡುವ ಎಷ್ಟು ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ 2 hours ಅಂತೂ ಆಗೇ ಆಗುತ್ತೆ. ಸೊ 9 o'clock ರೀಚ್ ಹೋದ್ರೆ ನೋಡ್ಬೇಕು ಎಷ್ಟೊತ್ತಿಗೆ ಆಗುತ್ತೆ ಅಂತ. 10 ತನಕ ಓಪನ್ ಇರೋ ಜಿಮ್ಮು. ಫೈನಲಿ ನಾನು ಇವಾಗ ಜಿಮ್ ಹತ್ರ ಬಂದೆ. ಮಾಡೋದಕ್ಕೆ ಮರ್ತಾಯಿತ್ತು. ಸೊ ಇವಾಗ ನಾನು ಫ್ರೂಟ್ಸ್ ತಿಂತಾ ಇದ್ದೀನಿ. ಸೊ ಇದನ್ನ ತಿನ್ಕೊಂಡು ಮನೆಗೆ ಹೊರಡಬೇಕು. ಸೊ ಲೆಟ್ಸ್ ಗೋ. The next day. ಗೈಸ್ ಬೆಳಗ್ಗೆನೆ ಎದ್ದು ನನ್ನ ಓಟ್ಸ್ ಸ್ಮೂತಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಬಟ್ ನಮ್ಮ ಪೋಕೋನ ನೋಡಿ ನನ್ನ ಹೆಂಗೆ ಗುರಾಯಿಸಿದಾಳೆ. ಹೋಗ್ಲಿ ಬಿಡಿ, ಕುಡಿಯೋಣ ನನ್ನ ಸ್ಮೂತಿನ. ಈಸ್ ನಮ್ಮ ಅಮ್ಮಂಗೆ ಪಿಲ್ಲೋ ಬಿಸಾಕ ಕೇಳಿದೆ, ಬಿಸಾಕಕ್ಕೆ ಬರ್ತಿಲ್ಲ. ಕೊಡಪ್ಪಜ್ಜಿ ಇಲ್ಲಿ, ಅಮ್ಮಂಗೆ ಕೊಡ್ರಿ ಇಲ್ಲಿ, ಈಗ ಬಿಸಾಕ್ತಾರೆ ನೋಡ್ರಿ. ಹಂಗ ಬಿಸಾಕದು 1 ಇಂಚು ಮೇಲೆ ಬರ್ಲಿಲ್ಲ. ಪರವಾಗಿಲ್ಲ ಗೈಸ್, ಬಿಸಾಕ್ಬಿಟ್ರು. ನಮ್ಮಮ್ಮ ಈಗೋ ಮೇಲೆ ಬಿಸಾಕ್ಬಿಟ್ರು. ಈಗೋ ಮೇಲೆ. ಇವಾಗ ನನ್ನ ಬೆಡ್ ಮೇಲೆ ಇಲ್ಲಿಟ್ಟು ಇದು ಕವರ್ ಎಲ್ಲ ಚೇಂಜ್ ಮಾಡಿದ್ದೆ. ಸೊ ಇವಾಗ ಇದಕ್ಕೂ ಕೂಡ ಕವರ್ ಚೇಂಜ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ಮನುಷ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನಿಮಗೆ ನನ್ನ ಫೇಸ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಏನಪ್ಪಾ ಅಂತಾರೆ, ನಾನು ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ ಸನ್ ಎಕ್ಸ್ಪೋಜರ್ ಇಸ್ ಲೈಕ್ ಲಿಟ್ರಲಿ ನಾಟ್ ಅಲೌಡ್. ಸೊ ಹಾಗಾಗಿ ಪೂರಾ ಕವರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಟ್ರಾವೆಲಿಂಗ್ ಅಲ್ವಾ ಹೊರಗಡೆ. ಬಿಕಾಸ್ ಶಾಪ್ಗೆ ಸ್ವಲ್ಪ ಪ್ರಾಡಕ್ಟ್ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ಶಾಪಿಗೆ ಹೋದ್ಮೇಲೆ ತೆಗಿತೀನಿ. ಬಟ್ ಸದ್ಯಕ್ಕೆ ಅಲ್ಲಿ ಬಿ ಲೈಕ್ ದಿಸ್. ಆ್ಯಂಡ್ ನಾನು ಜಿಮ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಶಾಪಿಗೆ ಹೋಗಿ ಪ್ರಾಡಕ್ಟ್ಸ್ ತೊಗೊಂಡು ಮಂತ್ರಿ ಮಾಲ್ಗೆ ಹೋಗಿ ಕೊಟ್ಬಿಟ್ಟು ಆಮೇಲೆ ನಾನು ಜಿಮ್ಮಿಗೆ ಹೋಗ್ಬೇಕು. ಇವತ್ತೇನೋ ಶೂಟ್ ಮಾಡೋಣ ಅಂದ್ಕೊಂಡೆ. ಬಟ್ ದೆನ್ ಸನ್ನಿಗೆ ಹೋಗಂಗಿಲ್ಲ, ಸನ್ನಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ಲಾಟ್ ಆಫ್ ಥಿಂಗ್ಸ್, ಕನ್ಫ್ಯೂಷನ್ಸ್. ಮತ್ತು ನಂದು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ದು ಸ್ವಲ್ಪ ವರ್ಕ್ ಇತ್ತು. ನನ್ನ ಇವತ್ತಿನ ಅವತಾರಕ್ಕೆ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ತೊಗೊಳ್ಳೋಣ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಪ್ಪಾಜಿ ಹೆಂಗಿದೆ ನನ್ನ ಲುಕ್ಕು? ಸೂಪರಾ? ಹೆಂಗಿದೆ ನನ್ನ ಲುಕ್ಕು? ಹೆಂಗಿದೆ ಫುಲ್ ಕವರ್ ಆಗ್ಬಿಡಿದ್ದೀನಿ. ಗಾಳಿ ಆಡಲ್ಲ ಮತ್ತೆ ಚೆನ್ನಾಯ್ತು. ಇದೆ ಹೊತ್ತಿಂದ ಗಾಳಿ ಅಂತಲ್ಲ, ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಲ್ಲ ಅದಕ್ಕೆ. ಓಕೆ ಅಲ್ವಾ ಏನಪ್ಪಾಜಿ? ಅಲ್ಲಿಗೆ ಹೋಗಿ ಶಾಪಿಗೆ ಹೋಗಿ ಪ್ರಾಡಕ್ಟ್ ಇಟ್ಟು ಆಮೇಲೆ ಜಿಮ್ಮಿಗೆ ಹೋಗೋದು. ಸೊ ಗೈಸ್ ನಾನಿವಾಗ ವೈಭವ್ ಸ್ಟೋರ್ಗೆ ಬಂದಿದ್ದೀನಿ. ಆ್ಯಂಡ್ ಒಂದಷ್ಟು ಪ್ರಾಡಕ್ಟ್ನ ತೊಗೋತಾ ಇದ್ದೀನಿ. ಆ್ಯಂಡ್ ನಮ್ದು ಇವಾಗ ಲ್ಯಾಶಸ್ ಹೊಸ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಹೊಸ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸೊ ಅದೆಲ್ಲ ತೊಗೋತಾ ಇದ್ದೀನಿ. ಆ್ಯಂಡ್ ಅವರು ಒಳಗಡೆ ಹೋಗಿದ್ದಾರೆ ತೊಗೊಂಬರೋದಕ್ಕೆ. ಸೊ ಇನ್ನೂ ಕೆಲವು ಐಟಮ್ಸ್ಗಳನ್ನ ತೊಗೋಬೇಕು. ಅದಾದಮೇಲೆ ಮಂತ್ರಿ ಮಾಲಲ್ಲಿ ಇಟ್ಟು ಕೊಡಬೇಕು. This is also being dark on my skin. It's being dark on my skin. This is a lighter shade. yellow tint. This one is a darker one. I feel like this is blending well. Yellow tinted. Yeah. So that is what I do. This is blending well. ನಾನು ಪ್ರಾಡಕ್ಟ್ಸ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಸ್ ತೊಗೊಂಡಾದ್ಮೇಲೆ ಸ್ವಲ್ಪ ಫೌಂಡೇಶನ್ಸ್ ಕೂಡ ಚೆಕ್ ಮಾಡ್ತಿದ್ದೆ, ನನಗೆ ಯಾವ ಶೇಡ್ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸಲ್ಲಿ. ಅದಾದಮೇಲೆ ಈ ಸ್ಪಾರ್ಕ್ಲಿಂಗ್ ಬ್ಯಾಂಗಲ್ಸ್ ಥರ ಇತ್ತಲ್ಲ, ಸೊ ಇದನ್ನು ಟ್ರೈ ಮಾಡ್ತಿದ್ದೆ. ಇದಕ್ಕೆ 500 ರೂಪಾಯಿ ಹೇಳ್ಬಿಟ್ರು. ಯಾವ ಸ್ಪೀಡಲ್ಲಿ ಎತ್ಕೊಂಡು ಟ್ರೈ ಮಾಡ್ತಿದ್ನೋ ಅದೇ ಸ್ಪೀಡಲ್ಲಿ ವಾಪಸ್ ಇಟ್ಬಿಟ್ಟೆ. ಇದಿಲ್ಲಿ ಕಟ್ಟಾಗ್ಬಿಟ್ಟಿದೆ, ಅದರ್ವೈಸ್ ತೊಗೊಂಡ್ಬಿಡ್ತಿದ್ದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಬೇಸಿಕಲಿ ನಾನು ಏನೇನು ಪ್ರಾಡಕ್ಟ್ಸ್ ಎಲ್ಲ ಶಾಪ್ ಮಾಡಿದ್ದೆ, ಸೊ ಅದನ್ನೆಲ್ಲ ಒಂದೊಂದಾಗಿ ಅವರಿಗೆ ತೋರಿಸ್ತಿದ್ದೆ. ಸೊ ಅವರು ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಹೇಳಿರ್ತಾರೆ, ಮ್ಯಾಮ್ ಈ ಥರದ್ದು ಬೇಕು ಅದು ಇದು ಅಂತೆಲ್ಲ. ಸೊ ಹಾಗಾಗಿ ಏನೇನು ಪ್ರಾಡಕ್ಟ್ ತಂದಿರ್ತೀವಿ ಅದೆಲ್ಲ ಅವ್ರ ಹತ್ರ ಒಂದ್ಸಲ ಕ್ಲಾರಿಫೈ ಮಾಡಿಕೊಂಡ್ರೆ ಸೊ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಬಿಸ್ನೆಸ್ಸಲ್ಲಿ. ಅದಾದಮೇಲೆ ನಮ್ಮ ಅಮ್ಮಗೂ ಕೂಡ ಹೇಳ್ತಾ ಇದ್ದೆ ಎಷ್ಟು ಖರ್ಚಾಯಿತು, ಏನಾಯಿತು, ಎಲ್ಲೆಲ್ಲಿ ಹೋಗಿದ್ದೆ, ಯಾವ್ಯಾವ ಕಡೆ ಹೋಗಿ ತೊಗೋಬೇಕಾಯಿತು ಅಂತ. ಸೊ ವೈಭವ್ ಸ್ಟೋರ್ಸಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಗಲಿಲ್ಲ. ಸೊ ಹಾಗಾಗಿ ಬೇರೆ ಕಡೆನೂ ಹೋಗಿದ್ದೆ. ಆ್ಯಂಡ್ 2 ಕಡೆದು ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಯಿತು
ಆಯಿತು. ಅದನ್ನು ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಯಿತು, ಅದನ್ನು ಕೂಡ ಅಮ್ಮಂಗೆಲ್ಲ ಹೇಳ್ತಾ ಇದ್ದೆ. ನಾನು ಶಾಪಿಗೆ ಬಂದು ಪ್ರಾಡಕ್ಟ್ಸ್ ಎಲ್ಲ ಇಟ್ಟಾಯಿತು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಶಾಪಲ್ಲಿ ಲ್ಯಾಶ್ ಲಿಫ್ಟಿಂಗ್ ಕೂಡ ಮಾಡ್ತಾ ಇದೀವಿ, ಅದ್ರದ್ದು ಕೂಡ ತಗೊಬಂದೆ ಪ್ರಾಡಕ್ಟ್ನ. ಈಗ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಸ್ವಲ್ಪ ಏನಾದ್ರು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಬೊರಿಟೋ ರೈಸ್ ಏನಿದೆ ಅದು ಡಯಟ್ಗೂ ಆಗುತ್ತೆ, ಅದನ್ನ ತಿನ್ಕೊಂಡು ಡೈರೆಕ್ಟ್ ಜಿಮ್ಮಿಗೆ ಹೊರಡ್ಬೇಕು ಇವತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಜಿಮ್ ಬಟ್ಟೆನೇ ಹಾಕೊಂಡು ಬಂದೆ. ಅಂಡ್ ಬಿಸಿಲಲ್ಲಿ ಒಂದು ಪೂರಾ ಬಟ್ಟೆ ಕವರ್ ಮಾಡ್ಕೊಂಡು ಬಂದಿದ್ದೀನಿ, ಸೊ ದಟ್ ಯಾವುದೇ ಥರ ಟ್ಯಾನ್ ಆಗಲಿ ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸೋದನ್ನ ಇನ್ನೂ ಸೆನ್ಸಿಟಿವ್ ಇರುತ್ತೆ, ಸೊ ಹಾಗಾಗಿ ಟೇಕ್ ಕೇರ್ ಮಾಡ್ಕೋಬೇಕಾಗುತ್ತೆ. ಸೊ ಆ್ಯಂಡ್ ಒಂದಷ್ಟು ನ್ಯೂ ಕಲರ್ಸ್ ಕೂಡ ತಂದಿದ್ದೀನಿ, ಇಲ್ಲಿ ನೋಡ್ಬೋದು ಕಲರ್ನ. ಸೊ ನಾನು ಇನ್ನು ಸ್ವಲ್ಪ ದಿನ ಚೇಂಜ್ ಮಾಡಿಸ್ಬೇಕು. ನಂದು ನೇಲ್ ನೋಡಿದ್ರೆ ಗೊತ್ತಾಗ್ಬೋದು ಸ್ವಲ್ಪ ಗ್ರೋತ್ ಸ್ಟಾರ್ಟ್ ಆಗ್ತಿದೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಚೇಂಜ್ ಮಾಡ್ತೀನಿ. ಆ್ಯಂಡ್ ಲ್ಯಾಶ್ ಲಿಫ್ಟಿಂಗ್ ಕೂಡ ಮಾಡ್ಸಕ್ಕೆ ಬರ್ತೀನಿ. ನೀವು ಕೂಡ ಮಾಡಿಸ್ಬೇಕು ಅಂತಂದರೆ ನಮ್ಮ ಶಾಪಿಗೆ ಬನ್ನಿ. ಇವಾಗೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಸಾರ್ಟ್ ಮಾಡ್ಕೊತಿದ್ದಾರೆ ಅವ್ರಿಗೂ ಸೇರಿಕೊಂಡು. ಸೊ ಗೈಸ್ ಫೈನಲ್ ಇವಾಗ ನನ್ನ ಬೊರಿಟೋ ರೈಸ್ ಮತ್ತು ಪೊಟ್ಯಾಟೊ ಬಿಡೋಕ್ಕೆ ಆಗ್ತಿಲ್ಲ ಗೈಸ್. ಇದು ಸ್ವಲ್ಪ ಅನ್ಹೆಲ್ದಿ, ಬಟ್ ಇಟ್ಸ್ ಓಕೆ, ಮ್ಯಾನೇಜ್ ಮಾಡುವ ಇವತ್ತು. ಸೊ ತಿನ್ನೋಣ ಇವಾಗ ಅದನ್ನ. ಶಾಪಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಇಟ್ಬಿಟ್ಟು ಇವಾಗ ಜಿಮ್ಮಿಗೆ ಹೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಏನೋ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಕೂಡ ಹಾಕ್ಕೊಂಡೆ, ಸೊ ದಟ್ ಯಾವುದೇ ಥರ ಎಕ್ಸ್ಪೋಜರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಜಿಮ್ಗೆ ಹೊಡೋಣ. ಲೆಟ್ಸ್ ಗೋ. ಇವತ್ತು ಮೋಸ್ಟ್ಲಿ ಏನೇನು ವರ್ಕೌಟ್ ಮಾಡಿದೆ, ಮೇಯ್ನ್ಲಿ ಚೆಸ್ಟ್ ವರ್ಕೌಟ್ನ ಮಾಡಿದೆ. ಆ್ಯಂಡ್ ದೀಸ್ ಡೇಸ್ ಐ ರಿಯಲಿ ಫೀಲ್ ಲೈಕ್ ಐ ಎಂಜಾಯ್ ಚೆಸ್ಟ್ ವರ್ಕೌಟ್ಸ್. ಮತ್ತು ಚೆಸ್ಟ್ ಜೊತೆಗೆ ನಾನು ಒಂದಷ್ಟು ಟ್ರೈಸೆಪ್ಸ್ ವರ್ಕೌಟ್ನ ಕೂಡ ಮಾಡಿದೆ. ಫಿಟ್ನೆಸ್ ಇಸ್ ನಾಟ್ ಅಬೌಟ್ ಜಸ್ಟ್ ಅಚೀವಿಂಗ್ ಒನ್ ಡೇ ಆ್ಯಂಡ್ ಸಿಟ್ಟಿಂಗ್. ಇಟ್ಸ್ ಲೈಕ್ ಎವ್ರಿ ಡೇ ಹಸಲ್ ಥರ. ನೀವು ಪ್ರತಿದಿನ ನಿಮ್ಮನ್ನು ಬೆಟರ್ ಮಾಡ್ಕೊಳ್ಳೋದಕ್ಕೆ ಯು ನೀಡ್ ಟು ವರ್ಕ್ ಆನ್ ಯೋರ್ ಬಾಡಿ. ಗೈಸ್ ನಾವಿವತ್ತು ನಮ್ಮ ಮನೇಲಿ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ನೋಡಿ ಆಯಿತಾ. ಫಸ್ಟು ಬಿಸಿನೀರು ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸೊ ಅದಕ್ಕೆ ಈ ಎಲೆ ಮತ್ತು ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕಬೇಕು, ಮತ್ತು ಸ್ವಲ್ಪ ಮೆಣಸು ಹಾಕಬೇಕು. ಇಷ್ಟು ಎಷ್ಟು ಹಾಕೋಣ, ಇದು ಸ್ವಲ್ಪ ಹಾಕೋಣ, ಇದನ್ನೆಲ್ಲ ಹಾಕಬೇಕಾಗತ್ತೆ. ಸೊ ಗೈಸ್ ಇವಾಗ ಇದನ್ನೇನು ಹಾಕಿದ್ದೀನಿ ಇದು ಸ್ವಲ್ಪ ಬಾಯ್ಲ್ ಆಗೋ ತನಕ ಬಿಡಬೇಕು. ತರಕಾರಿ ಎಲ್ಲ ಹೆಚ್ಚಾಗಿದೆ ನೋಡ್ತಿರೋಂಗೆ. ಪನ್ನೀರು, ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಹಾಕಬೇಕಾಗುತ್ತೆ. ಅದು ಕುದ್ಮೇಲೆ ಅದು ಪೂರಾ ಏನೇನು ಎಲೆಗಿಲೆ ಮತ್ತು ಲವಂಗ ಮತ್ತು ಮೆಣಸು ಎಲ್ಲ ಏನೇನು ಹಾಕಿದ್ದೀವಿ ಅದು ಒಳ್ಳೆ ಫ್ಲೇವರ್ ಬರುತ್ತೆ ಕುದ್ಮೇಲೆ. ಸೊ ಹಾಗಾಗಿ ಕುದಿಯೋ ತನಕ ವೆಯ್ಟ್ ಮಾಡಬೇಕು. ಗೈಸ್ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಹಾಕಿ ಮೊಸರು ಬಜ್ಜಿ ಥರ ಮಾಡ್ಕೊಳ್ಳೋದು. ಆ್ಯಂಡ್ ಇನ್ನೊಂದೇನಂತಂದರೆ ಈ ಕವರ್ ಮೇಲೆ ಬಿಡಿಸ್ಬಿಟ್ಟೆ ಕಟ್ ಮಾಡೋಕೆ ಹೋಗಿ ನೋಡಿ ನಮ್ದೆಲ್ಲ ಜುಗಾಡ್ ಕೆಲಸಗಳು. ಗೈಸ್ ಈ ಮೊಸರು ಏನಿದೆ, ಸೊ ಇದನ್ನು ಬಿರಿಯಾನಿ ಜೊತೆ ಮಿಕ್ಸ್ ಮಾಡ್ತೀವಿ. ಸೊ ಹಾಗಾಗಿ ಅದಕ್ಕೆ ಇವಾಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀವಿ. ಗರಂ ಮಸಾಲ ಕೂಡ ಹಾಕಬೇಕಾಗುತ್ತೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ಅರಿಶಿನ ಹಾಕಬೇಕು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಆಯಿತು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕುದೀತಾ ಇದೆ ಅಲ್ವಾ, ಇದಕ್ಕೆ ಇವಾಗ ಈ ರೈಸ್ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಬೇಕು. ಸೊ ಲೆಟ್ಸ್ ಪುಟ್ ದ್ಯಾಟ್ ಒನ್. ಗೈಸ್ ಇವಾಗ ಸಪ್ರೇಟಾಗಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಲವಂಗ ಹಾಕಿ ಜೀರಿಗೆ ಹಾಕಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ. ಸೊ ಹಾಗಾಗಿ ಗ್ರೀನ್ ಚಿಲ್ಲಿ ಏನಿದೆ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಅಡುಗೆ ಮಾಡೋದು ಸ್ವಲ್ಪ ಕಲಿ ಅಂತ ಹೇಳ್ಬಿಟ್ಟು, ಹಂಗಾಗಿ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಯೂಶಲಿ ನಮ್ಮ ಮನೇಲೇ ಮಾಡ್ಬಿಟ್ಟು ಹಾಕ್ತೀವಿ ಜಿಂಜರ್ ಗಾರ್ಲಿಕ್ನ. ಬಟ್ ಇವತ್ತು ಪ್ಯಾಕಿಂದ ಹಾಕಿದ್ವಿ. ಆ್ಯಕ್ಚುಲಿ ನಾನು ಏನಂದೆ ಗೊತ್ತಾ, ಜಿಂಜರ್ ಗಾರ್ಲಿಕ್ ಅನ್ನೋಕ್ಕೆ ಚಿಲ್ಲಿ ಗಾರ್ಲಿಕ್ ಅಂದ್ಬಿಟ್ಟೆ, ಅದಕ್ಕೆ ನಗಾಡ್ತಾ ಇದ್ದೀನಿ. ಆನಿಯನ್ ಫುಲ್ ಇದಾಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇವಾಗ ಟೊಮೊಟೊನ ಕೂಡ ಹಾಕ್ತಾ ಇದ್ದೀವಿ. ಅದನ್ನ ಕೂಡ ಕೈ ಆಡಬೇಕು. ಇವತ್ತು ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ, ನಾರ್ತ್ ಇಂಡಿಯನ್ಸ್ ಮಾಡ್ತಾರಲ್ವ. ಸೊ ಆ ಥರ ನೋಡೋಣ ಇದು ಯಾವ ಥರ ಟರ್ನ್ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊಸರು ಥರ ಏನು ಮಿಕ್ಸ್ ಮಾಡಿದ್ವಿ, ಸೊ ಇವಾಗ ಅದನ್ನು ಇದಕ್ಕೆ ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇನು ಹಾಕಿದ್ವಿ ಅದಕ್ಕೆ ಹಾಕಬೇಕು. ಗೈಸ್ ವಾಸನೆ ಒಳ್ಳೆ ಮಜಾ ಬರ್ತಾ ಇದೆ. ಐ ಕಾಂಟ್ ಇವನ್ ಟೆಲ್ ಯು. ಫೋನಲ್ಲಿ ಒಂದು ವೇಳೆ ಸ್ಮೆಲ್ ಮಾಡುವಂಥ ಆಪ್ಷನ್ ಕೊಟ್ಬಿಟ್ಟಿದ್ರೆ ಏನು ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ನಾನೇನು ಸ್ಮೆಲ್ ಮಾಡ್ತಿದ್ದೀನಿ ಅದನ್ನು ನೀವು ಕೂಡ ಸ್ಮೆಲ್ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ. ಸುವಾಸನೆ ಬರ್ತಾ ಇದೆ. ಆ ಪನ್ನೀರ್ನ ಫ್ರೈ ಮಾಡೋಕೆ ಹೋದೆ, ಬಟ್ ಅದು ಫ್ರೈ ಆಗಲಿಲ್ಲ ನೀಟಾಗಿ. ಸೊ ಹಾಗಾಗಿ ಅದನ್ನು ಇವಾಗ ಇದ್ರ ಜೊತೆ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆನೇ ಅದು ಮೆತ್ತಗಾಗಲಿ ಪರವಾಗಿಲ್ಲ, ಇಟ್ಸ್ ಓಕೆ. ಅದು ಮೆತ್ತಗಿದ್ರು ಏನು ಅನ್ಸಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಇದಕ್ಕೆ ರೈಸ್ ಹಾಕಾಯಿತು. ರೈಸ್ ಮೇಲೆ ಈ ಕೋರಿಯಂಡರ್ ಲೀವ್ಸ್ ಏನಿದೆ ಇದನ್ನು ಕೂಡ ಹಾಕಬೇಕು, ಬಟ್ ಅದಕ್ಕಿಂತ ಮುಂಚೆ ವಾಶ್ ಮಾಡಿ ಇದಕ್ಕೆ ಹಾಕ್ತೀನಿ. ವಿಯೆಟ್ನಾಮ್ ಟ್ರಿಪ್ಪಲ್ಲಿ ನೀವು ನೋಡಿರ್ಬೋದು, ನಾನು ಒಂದಷ್ಟು ಏನೋ ಗೈಸ್ ಗ್ರೂಪ್ ಎಲ್ಲ ಇತ್ತು. ಸೊ ಅದರಲ್ಲಿ ಇವತ್ತು ಒಬ್ರನ್ನ ಮೀಟ್ ಮಾಡಿದ್ದೀನಿ. ಸೊ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಆ್ಯಂಡ್ ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ. ಸೊ ಇವತ್ತು ನಾವು ಟ್ರಾಪಿಕ್ ಆಗಿ ಬಂದಿದ್ದೀವಿ. ಈ ಜಾಗ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ಸೋಯಾ ಚಾಪ್. कैसा लग रहा है? अरे ब्यूटीफुल. ಸೊ ಇವ್ರ ಹೆಸರು ಬಂದ್ಬಿಟ್ಟು ಸ್ವರಾಜ್ ಅಂತ ಹೇಳ್ಬಿಟ್ಟು. ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಾವು. I am feeling good after meeting you. Have you tried soya chop before? I did, yes. Yes. I do like it.
ಪನ್ನೀರ್ ಟಿಕ್ಕಾನು ಬಂತು ಗೈಸ್. ಸ್ಟ್ರಾಬೆರಿ ಚೀಸ್ ಕೇಕ್ ಆರ್ಡರ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಆರ್ಡರ್ಡ್ ಅಂಡ್ ಐ ವಾಂಟೆಡ್ ಟು ಟ್ರೈ. ಅಂಡ್ ಇದು ಸ್ಟ್ರಾಬೆರಿ ಕೂಡ ಇದೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಂಗೆ ಸ್ಟ್ರಾಬೆರಿ ಇಷ್ಟ ಆಗುತ್ತೆ. ಅಂಡ್ ಅದು ಬಿಟ್ಟು ಇದು ರಸಮಲೈ ಅಂತೆ. ಇದು ಒಳ್ಳೆ ಹೆಂಗಂತಾರೆ ಗೂಡೊಳಗೆ ಮೊಟ್ಟೆ ಇಟ್ಕೊಡ್ತಾರಲ್ಲ ಹಂಗಿದೆ ಇದು. ಇವತ್ತು ಬಂದಿರೋಂಥ ಜಾಗ ಬಂದ್ಬಿಟ್ಟು ನೋಡೋದಕ್ಕೆ ಈ ತರ ಇದೆ. ಸೊ ಇದು ನೋಡಿರ್ಬೋದು, ತುಂಬಾ ರೀಸಲ್ ಎಲ್ಲ ಸಖತ್ ಫೇಮಸ್ ಆಗಿತ್ತು. ಹಾಗಾಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವಾಗ ಸ್ವರಾಜ್ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಅವ್ರ ಜೊತೆ, ಹುಡುಗಿ ಜೊತೆ. ಸೊ ಇವಾಗ ಇದು ಏನು ಸಖತ್ತಾಗಿ ಕಾಣಿಸ್ತಿದೆ ಗೈಸ್ ಜಾಗ. ತುಂಬ ಬ್ಯೂಟಿಫುಲ್ ಆಗಿದೆ, ನೋಡ್ಕೊಳಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಜಾಗ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬ್ರಿಡ್ಜ್ ಥರ ಕೂಡ ಮಾಡಿದೆ ನೋಡಿ, ಅದೆಲ್ಲ ಫೋಟೋಗಳೆಲ್ಲ ತೊಗೊಳ್ತಾ ಇದ್ದಾರೆ ಎಲ್ಲರೂ. ಸೊ ಬ್ಯೂಟಿಫುಲ್ ಪ್ಲೇಸ್ ಗೈಸ್.